Good morning, dear children. Welcome back to your Kannada class. Dear children, hope all of you have learnt the signs till A. ಎಲ್ಲರೂ ಎ ಸ್ವರ ಚಿಹ್ನೆಗಳನ್ನು ಕಲ್ತಿರಿ ಅಲ್ವಾ? ಈಗ ಮತ್ತೊಮ್ಮೆ ಅದನ್ನು ಪುನರಾವರ್ತಿಸೋಣ. Let us recall that the letters, the signs and the name of the sign. Got it? ಇದರ ಹೆಸರು, ಈ ಚಿಹ್ನೆಯ ಹೆಸರು ತಲಕಟ್ಟು. ತಲಕಟ್ಟು ಸೌಂಡ್, ದ ಸೌಂಡ್ ಆಫ್ ದ ಸೈನ್ ಈಸ್ ಆ. ಆ ಸ್ವರದ ಚಿಹ್ನೆ ಹೆಸರು ತಲಕಟ್ಟು. ಆ ಇಳಿ, ಇದು ಗುಡಿಸು. ಈ ಗುಡಿಸಿನ ದೀರ್ಘ ಈ. ಕೊಂಬು, ದ ಸೈನ್ ಇಸ್ ಕೊಂಬು. ಅದಕ್ಕೆ ತಲಕಟ್ಟು ಮತ್ತು ಕೊಂಬು ಎರಡು ಒಟ್ಟಿಗೆ ಬರಿಬೇಕು. ಯು ಹ್ಯಾವ್ ಟು ರೈಟ್ ಬೋತ್ ಟುಗೆದರ್ ಕರೆಕ್ಟ್ಲಿ. ತಲಕಟ್ಟು ಆ್ಯಂಡ್ ದ ಕೊಂಬು. ಉ ಕೊಂಬಿನಿಳಿ, ತಲಕಟ್ಟು ಮತ್ತು ಕೊಂಬಿನಿಳಿ. ಊ ತಲಕಟ್ಟು ಮತ್ತು ಒಟ್ರು ಸುಳಿ. ರು ಒಟ್ರು ಸುಳಿ ರು. ಎತ್ವ ಎ. ಇಲ್ಲಿವರೆಗೂ ಕಲ್ತೀವಿ, ರೈಟ್? ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಎ ಟು ಅಹ. ಓಕೆ. ಎತ್ವನ ದೀರ್ಘ. ಎತ್ವನ ದೀರ್ಘ ಎ. ಸಿ, ಎತ್ವನ ದೀರ್ಘ ಎ. ಕ ಎತ್ವ ದೀರ್ಘ ಕೆ. ಕ ಎತ್ವನ ದೀರ್ಘ ಕೆ. ಇದಕ್ಕೆ ದೀರ್ಘ ಎಂದು ಹೇಳ್ತಾರೆ, ಅರ್ಥ ಆಯ್ತಾ? ಕ ಎತ್ವನ ದೀರ್ಘ ಕೆ. ಐತ್ವ. ಐತ್ವ ಐ. ಐತ್ವಾಗ ಏನು ಬರಿಬೇಕು? ಎತ್ವ ಮತ್ತು ಐತ್ವದ ಚಿಹ್ನೆ ಇಲ್ಲಿ ನೋಡಿ, ಇದು ಹೀಗೆ ಬರೆದು ಮತ್ತೆ ಮೇಲೆ ಹೋಗಬೇಕು. ಇಲ್ಲಿ ಒಟ್ರು ಸುಳಿಗೂ ಐತ್ವಾಗೂ ವ್ಯತ್ಯಾಸ ಇದೆ. ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಒಟ್ರು ಸುಳಿ ಆ್ಯಂಡ್ ಐತ್ವ. ಸಿ, ಒಟ್ರು ಸುಳಿ, ಫಾರ್ ಒಟ್ರು ಸುಳಿ ತಲಕಟ್ಟು ಇಸ್ ದೇರ್ ಆ್ಯಂಡ್ ದಿಸ್ ಕರ್ವ್ ಇಸ್ ಸ್ಟ್ರೇಟ್. ಹಾಫ್ ಆಫ್ ದ curve below the line and one straight line above the line. Got it? This is Ru sign. But I sign has etwa, not talakattu. This is very important. Okay? etwa ನೋಡಿ, ಇಲ್ಲಿ ಮಧ್ಯ, ಗೆರೆಯ ಮಧ್ಯ ಬರಬೇಕು. ಮತ್ತು ಅದರ ಮೇಲೆ ಮತ್ತೊಂದು ಸುಳಿ, ಕರ್ವ್ ನೋಡಿ. ಐತ್ವ ಐ. ಕ ಐತ್ವ ಕೈ. ಕ ಐತ್ವ ಕೈ. ಇದೆರಡು ಇರಲೇಬೇಕು ಐತ್ವಾಗೆ. ಕೈ. ಒತ್ವ. ಒತ್ವಾಗೆ ನೋಡಿ, ಎತ್ವ ಮತ್ತು ಇದ್ಯಾವ ಚಿಹ್ನೆ? ಕೊಂಬಿನಿಳಿ. ಇದೆರಡು ಸೇರಿದರೆ ಒತ್ವ ಓ ಸ್ವರ ಬರುತ್ತೆ. ಓ ಸ್ವರದ ಚಿಹ್ನೆ ಒತ್ವ. ಒತ್ವ ಓ. ಕ ಒತ್ವ ಕೋ. ಸಿ, ಕೋ ಬರಿಬೇಕಾದ್ರೆ ಎತ್ವ ಮತ್ತು ಕೊಂಬಿನಿಳಿ ಎರಡೂ ಬರಿಬೇಕು. ಇಲ್ಲಿ ನೀವು ಕೊಡು, ಫಾರ್ ಎಕ್ಸಾಂಪಲ್ ಕೊಡು. ಕೊಡುಗೆ ಎತ್ವ ಬರಲಿಲ್ಲ ಅಂದರೆ ಏನಾಗುತ್ತೆ? ಅದು ಕೂಡು ಆಗುತ್ತೆ. ನೋಡಿ, ಬರೀ ಕೊಂಬಿನಿಳಿ ಬರೆದ್ರೆ ಊ ಸೌಂಡ್ ಬರುತ್ತೆ. ತಲಕಟ್ಟು ಮತ್ತು ಕೊಂಬಿನಿಳಿ ಬರೆದ್ರೆ ಊ ಸೌಂಡ್ ಬರುತ್ತೆ. ಆದರೆ ಎತ್ವ ಮತ್ತು ಕೊಂಬಿನಿಳಿ ಬರೆದ್ರೆ ಓ ಸೌಂಡ್ ಬರುತ್ತೆ. ಒತ್ವ. ಅರ್ಥ ಆಯ್ತಾ ಮಕ್ಕಳೇ? ಓ. ಇಲ್ಲಿ ಎತ್ವ ಮತ್ತು ಕೊಂಬಿನಿಳಿ ಎರಡೂ ಇರಬೇಕು ಒತ್ವಾಗೆ, ಓ ಸೌಂಡ್ಗೆ. ಅರ್ಥ ಆಯ್ತಾ? ಒತ್ವನ ದೀರ್ಘ ಓ. ಒತ್ವನ ದೀರ್ಘ ಓ ಕೋ. ಎತ್ವ ಕೊಂಬಿನಿಳಿ ದೀರ್ಘ, ಇದು ಮೂರು ಚಿಹ್ನೆ ಸೇರಿ ಓ ಸೌಂಡ್ ಬರುತ್ತೆ. ಕೋ. ಕೋಳಿ. ಕ ಎತ್ವ ಕೊಂಬಿನಿಳಿ ದೀರ್ಘ, ಇದು ಮೂರು ಇದ್ದರೆ ಮಾತ್ರ ಓ ಆಗುತ್ತೆ.
ನೀವೇನಾದರೂ ಈ ರೀತಿ ಬರೆದ್ರೆ, ಕೋಳಿಗೆ ಇದು ಬರೆದ್ರೆ ಇದು ಈ ಥರ ಒಂದು ಚಿಹ್ನೆ ಇಲ್ಲವೇ ಇಲ್ಲ. ಕೊಂಬಿನಿಳಿ ಬರೀಬೇಕಾದ್ರೆ ತಲಕಟ್ಟು ಮತ್ತು ಕೊಂಬಿನಿಳಿ ಮಾತ್ರ ಬರೀಬೇಕು, ಹೌದಾ? ತಲಕಟ್ಟು, ಕೊಂಬಿನಿಳಿ, ದೀರ್ಘ ಯಾವ ಚಿಹ್ನೆಯೂ ಇಲ್ಲ, ಇದು ತಪ್ಪು. ಆದರೆ ಎತ್ವ ಕೊಟ್ಟರೆ ಯಾವ ಚಿಹ್ನೆ ಬರುತ್ತೆ? ಓ ಚಿಹ್ನೆ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಅದೇ ರೀತಿ ಇನ್ನು ಕೆಲವೊಮ್ಮೆ ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ ಮಕ್ಕಳು ಕೆಲವೊಂದು. ಹೀಗೆ ಎತ್ವ ಬರೆದು ಕೊಂಬು ಕೊಡ್ತಾರೆ. ಈ ರೀತಿಯಾದ ಚಿಹ್ನೆ ಕೂಡ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಸೈನ್ ಲೈಕ್ ದಿಸ್. ಚೆಕ್ ಎನಿವೇರ್ ಡೂ ಯು ಹ್ಯಾವ್ ಎತ್ವ ಆ್ಯಂಡ್ ಕೊಂಬು? No, isn't it? Talakattu and kombu we have. Yetva and kombinili we have. But yetva and kombu we don't have. Talakattu, kombinili, dirgha we don't have in the sign. Got it, children? These two are wrong. Don't use this one. That's why I'm stressing on this. See, ಒತ್ವನ ದೀರ್ಘ, ಒತ್ವ ಮತ್ತು ಐತ್ವ ಇವೆಲ್ಲದಕ್ಕೂ ಎತ್ವ ಇರಬೇಕು, ಆಯಿತಾ? ತಲಕಟ್ಟು ಬರೆದ್ರೆ ಇದೇ ತಪ್ಪಾಗುತ್ತೆ. ಓಕೆ. ಒತ್ವನ ದೀರ್ಘ, ಎತ್ವ, ಕೊಂಬಿನಿಳಿ, ದೀರ್ಘ ಇವೆಲ್ಲ ಸೇರಿ ಯಾವ ಸ್ವರ ಆಗುತ್ತೆ? ಓ ಚಿಹ್ನೆ. ಕ, ಒತ್ವ, ಕೋ. ಒತ್ವನ ದೀರ್ಘ ಕೋ. ಇದನ್ನು ನೋಡಿದ ತಕ್ಷಣ ನೀವು ತಿಳ್ಕೊಳ್ಬೇಕು, ಇದು ದೀರ್ಘ. ಇದು ಚಿಹ್ನೆ ಹೆಸರು ದೀರ್ಘ. ಇಲ್ಲಿ ನೋಡಿ, ಗುಡಿಸಿನ ದೀರ್ಘ, ಎತ್ವನ ದೀರ್ಘ, ಒತ್ವನ ದೀರ್ಘ. ಅರ್ಥ ಆಯ್ತಾ? ನೆಕ್ಸ್ಟ್ ಔತ್ವ, ಔ. ಕ, ಔತ್ವ, ಕೌ. ಆ್ಯಂಡ್ ಹಿಯರ್ ಆಲ್ ಆಫ್ ಯು ಪ್ಲೀಸ್ ಪೇ ಅಟೆನ್ಷನ್. See, when you are writing ow, most of you are writing owl like this. Bringing it down, it is wrong. Okay? This is neither ja nor ow. Ow is a short. Here itself you have to stop. You should not bring it down. The same way cow also, see. ಕ, ಔತ್ವ, ಕೌ. ಇಲ್ಲಿಗೆ ನಿಲ್ಲಿಸಬೇಕು, ಕೆಳಗಡೆ ತರಬಾರ್ದು. ಡೋಂಟ್ ರೈಟ್ ಲೈಕ್ ದಿಸ್. ಸಿ, ದಿಸ್ ಇಸ್ ರಾಂಗ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಪ್ಲೀಸ್ ಪೇ ಅಟೆನ್ಷನ್. Whichever I say wrong, don't practice that one. If you are already practiced that one, please take it away from your mind and now learn it correctly. Understood? How to write ow, how to write cow, all that one. Then anuswara. Anuswara is ಕಾಗೆ ಒಂದು ಸೊನ್ನೆ ಕಮ್. ಇದಕ್ಕೆ ನಾವೇನು ಹೇಳ್ತೇವೆ? ಸೊನ್ನೆ ಅಂತ ಕರಿತೇವೆ. ಕಾಗೆ ಒಂದು ಸೊನ್ನೆ ಕಮ್. ವಿಸರ್ಗ ಎರಡು ಸೊನ್ನೆ, ಚಿಕ್ಕ ಚಿಕ್ಕ ಸೊನ್ನೆ ಅಹ. ಕಾಗೆ ಎರಡು ಸೊನ್ನೆ ಕಹ. ನಾವು ಕಾಗುಣಿತವನ್ನು ಹೇಗೆ ಓದಬೇಕೀಗ? ಕ, ಎತ್ವನ ದೀರ್ಘ ಕೆ. ಕ, ಐತ್ವ ಕೈ. ಬರಿಬೇಕಾದ್ರೆ ಕ ಏತ್ವ ಬರೆದು ಮತ್ತು ಐತ್ವ ಬರಿಬೇಕು, ಕೈ. ಕ, ಒತ್ವ ಕೋ. ಬರಿಬೇಕಾದ್ರೆ ಹೇಳ್ಕೊಂಡು ಬರಿಬೇಕು, ಕ, ಏತ್ವ, ಕೊಂಬಿನಿಳಿ, ಕೋ. ಹಾಗೆ ಹೇಳ್ಕೊಂಡು ಬರೆದ್ರೆ ನಿಮಗೆ ಕೋ ಯಾವುದು, ಕೂ ಯಾವುದು ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಒತ್ವನ ದೀರ್ಘ ಓ. ಒತ್ವನ ದೀರ್ಘ ಓ. ಕ, ಒತ್ವನ ದೀರ್ಘ ಕೋ. ಬರಿಬೇಕಾದ್ರೆ ಕ, ಎತ್ವ, ಕೊಂಬಿನಿಳಿ, ದೀರ್ಘ ಕೋ. ಒತ್ವನ ದೀರ್ಘ. ಇದಕ್ಕೇನು ಹೇಳ್ತೀವಿ? ಒತ್ವನ ದೀರ್ಘ. ಔತ್ವ. ಔತ್ವ ಔ. ಕ, ಔತ್ವ ಕೌ. ಅನುಸ್ವಾರ ಅಂ. ಕಾಗೆ ಒಂದು ಸೊನ್ನೆ ಕಂ. ವಿಸರ್ಗ ಎರಡು ಸೊನ್ನೆ ಅಹ. ಕಾಗೆ ಎರಡು ಸೊನ್ನೆ ಕಹ. ಅರ್ಥ ಆಯ್ತಾ ಮಕ್ಕಳೇ? ನೀವು ಟುಡೇ ಯು ಹ್ಯಾವ್ ಟು ರೈಟ್ ಫ್ರಮ್ ಹಿಯರ್ ಎತ್ವನ ದೀರ್ಘ 1 2 3 4 5 6 7. The first 7 letters till here. Don't copy all this.
sorry children, my finger. Don't copy these, okay? Copy from here till here, from here till here. All these 7 letters write 5 times. Practice well. Please don't blindly write, children. You should know what you're writing. Now files become big. I will continue in the next video. I will send it. Okay children.